ಕೊಡ್ರಿ ನಾರ್ಮಲ್ ಆಗಿ ಚಾನಲ್ ಅಲ್ಲಿ ಇದು ಫೈಲ್ ಕೊಟ್ಟಿದ್ದು ನೋಡ್ರಿ ಕೊಡ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿ MT ಮ್ಯಾನೇಜರ್ಗೆ ಹೋಗ್ರಿ MT ಮ್ಯಾನೇಜರ್ಗೆ ಹೋಗ್ಬಿಟ್ಟು ಈ ಕಡೆ ನೋಡ್ರಿ ಆಂಡ್ರಾಯ್ಡು ಡಾಟಾಕ್ಕೆ ಹೋಗ್ರಿ ಡಾಟಾಕ್ಕೆ ಹೋಗ್ಬಿಟ್ಟು ಫ್ರೀ ಫೈರ್ನ ಸರ್ಚ್ ಮಾಡ್ಕೊಳ್ರಿ. ಓಕೆ, ನಾನು ಇದನ್ನ ಮ್ಯಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಅದಕ್ಕಾಗಿ ಫ್ರೀ ಫೈರ್ ಮ್ಯಾಕ್ಸ್ನ ಓಪನ್ ಮಾಡಿ ಫೈಲ್ಸ್ಗೆ ಹೋಗ್ರಿ. ಇಲ್ಲಿ ನೋಡ್ಕೊಡ್ರಿ ಆಲ್ರೆಡಿ ನಾನು ಹ್ಯಾಕ್ನ ಅಪ್ಲೈ ಮಾಡಿದ್ದೆ, ಅದನ್ನ ರಿನೇಮ್ ಮಾಡಿದ್ದೆ, ಅದನ್ನ ಡಿಲೀಟ್ ಮಾಡ್ತೀನಿ, ಅದು ಓಲ್ಡ್ ಫೈಲ್ ಆಗಿದೆ. ಅದಕ್ಕೆ ನಾನು ನೀವು ಕೊಟ್ಟಿದ್ದೀನಲ್ಲ ಅದ್ರ ಮೇಲೆ ನಿಮಗೆ ಯಾವ್ದು ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ನನಗೆ ಶಾಪ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮತ್ತು ಈ ಕಡೆ ಸೈಡಲ್ಲಿ ಒರಿಜಿನಲ್ನ ಓ ಅಂತ ರಿನೇಮ್ ಮಾಡ್ಕೋತೀನಿ. ಓಕೆನಾ, ಇವಾಗ ಎಕ್ಸ್ಟ್ರಾಕ್ಟ್ ಹೊಡ್ಬಿಡ್ತೀನಿ ಹ್ಯಾಕು. ಓಕೆನಾ, ಇವಾಗ ನೋಡ್ಕೊಳ್ರಿ, ಯಾಕಂದರೆ ನಾನು ನಿಮಗೆ ಇವಾಗ ಮತ್ತೊಮ್ಮೆ ತೋರಿಸ್ತೀನಿ. ಅಂದರೆ ನಾನು ಗೇಮ್ ಓಪನ್ ಮಾಡಬೇಕಾದ್ರೆ ಇಷ್ಟೆಲ್ಲ ಮಾಡ್ತೀನಿ. ಓಕೆನಾ, ಇವಾಗ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನೋಡ್ಕೊಳ್ರಿ ನಾರ್ಮಲಾಗಿ ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಕಾಣುತ್ತಲ್ಲ ನಿಮಗೆ ಈ ಕಡೆ ಸೈಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹ್ಯಾಕ್ ZIP ಅಂತ ಕಾಣುತ್ತಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾರ್ಮಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೆಟಾಡೇಟರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಮತ್ತು ರೈಟ್ ಸೈಡಲ್ಲಿ ಇದು ಹ್ಯಾಕರ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ದೇವೆ ನೋಡ್ರಿ IR2CPP, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೆಟಾಡೇಟಾ ಗ್ಲೋಬಲ್ ಮೆಟಾಡೇಟಾಕ್ಕೆ ಹೋಗಿ ನಾರ್ಮಲಾಗಿ ಎಕ್ಸ್ಟ್ರಾಕ್ಟ್ ಹೊಡೆದ್ಬಿಡ್ರಿ. ಮತ್ತು ಕಾಪಿ ಆ್ಯಂಡ್ ರಿಪ್ಲೇಸು ಫುಲ್ ಕೆಳಗಿಂದು ಅದನ್ನು ಹೊಡೆದ್ಬಿಡ್ರಿ. ಹೊಡೆದ್ಬಿಟ್ಟು ಇವಾಗ ಹ್ಯಾಕ್ ನಿಮ್ದು ಅಪ್ಲೈ ಆಯಿತು. ಸ್ವಲ್ಪ ರೈಟ್ ಸೈಡಿಂದ ಬ್ಯಾಕ್ ಬರಬೇಕು, ಅಂದರೆ ಹಿಂದಕ್ಕೆ ಬರಬೇಕು ನೀವು. ಓಕೆನಾ, ಹಿಂದಕ್ಕೆ ಬನ್ನಿ ಒಂದೆರಡು ಸರ್ತಿ. ಬಂದಮೇಲೆ ನೋಡ್ಕೊಳ್ರಿ, ಇದು ಒರಿಜಿನಲ್ ಫೈಲು, ಕೆಳಗಿಂದು ಹ್ಯಾಕ್ ಫೈಲು. ಓಕೆ, ಇವಾಗ ಅಪ್ಲೈ ಆಯಿತು ನಮ್ಮದು. ಓಕೆನಾ, ಇವಾಗ ನಾನು ನಿಮ್ಮ ಮುಂದೆ ಗೇಮ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಅಂದರೆ ನಿಮಗೆ ಇನ್ನೊಂದ್ಸಲ ಅರ್ಥ ಆಗಲಿ ಅಂತ ನಾನು ನಿಮ್ಮ ಮುಂದೆನೇ ಗೇಮ್ ಫಸ್ಟ್ ನೈಟ್ದು ಸ್ಟಾರ್ಟ್ ಮಾಡಿ ಹೇಳ್ತಾ ಇರೋದು. ಓಕೆನಾ, ನಾನು ಇವಾಗ ಗೇಮ್ನ ಓಪನ್ ಮಾಡಿದೆ. ಓಕೆನಾ, ಇವಾಗ ಗೇಮ್ನ ಓಪನ್ ಮಾಡಿ ಮಿನಿಮೈಸ್ ಮಾಡಿಬಿಟ್ಟು ಮತ್ತೆ MT ಮ್ಯಾನೇಜರ್ ಬರಬೇಕು. MT ಮ್ಯಾನೇಜರಲ್ಲಿ ಬಂದುಬಿಟ್ಟು ಹ್ಯಾಕ್ ಫೈಲ್ನ ನೀವು ರಿನೇಮ್ ಮಾಡಬೇಕಾಗುತ್ತೆ. ಹ್ಯಾಕ್ ಫೈಲ್ನ ರಿನೇಮ್ ಮಾಡ್ಕೊಳ್ರಿ, ನಾನು H ಅಂತ ಕೊಡ್ತೀನಿ. ಮತ್ತು ಒರಿಜಿನಲ್ ಫೈಲ್ನ ಅದು ಹೆಂಗಿತ್ತು ಹಾಗೆ ಮಾಡ್ಕೊಂಡ್ಬಿಡ್ರಿ. ಓಕೆನಾ, ಓನಾಗಿ ತೆಗೆದ್ಬಿಟ್ಟು ಅದು ಒರಿಜಿನಲ್ ಫೈಲ್ ಹೆಂಗಿತ್ತು ಹಾಗೆ ಮಾಡಿಬಿಟ್ಟೆ. ಮತ್ತು ರಿಟರ್ನಾಗಿ ಗೇಮ್ಗೆ ಬಂದೆ. ಬ್ಯಾಕ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ, ಹಂಗೆ ಮೇಲಕ್ಕೆ ಮಿನಿಮೈಸ್ ಮಾಡಿ ಇದನ್ನು ಮಾಡಬೇಕಾಗುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಹ್ಯಾಕ್ ಅಪ್ಲೈ ಆಗಿದೆ ಏನಿಲ್ಲ ಅಂತ. ಓಕೆನಾ, ನೀವೇ ನೋಡ್ತಾ ಇರ್ಬೋದು, ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತಿದ್ದೀನಿ. ಓಕೆ, ನೀವೇ ನೋಡ್ತಿರ್ಬೋದು, ಶಾಪ್ ಲೊಕೇಶನ್ ಎಲ್ಲ ಕಾಣಿಸ್ತಾ ಇದೆ. ಓಕೆನಾ, ಮತ್ತು ನಾನು ನಿಮಗೆ ಇದನ್ನು ಫಸ್ಟಿಗೆ ಯಾಕೆ ತೋರಿಸ್ದೆ ಅಂದರೆ, ಮತ್ತು ಒಬ್ಬೊಬ್ಬರಿಗೆ ಅಪ್ಲೈ ಪ್ರೊಸೆಸ್ ಎಲ್ಲ ಮಾಡೋಕ್ಕೆ ಬರ್ತಿಲ್ಲ. ಓಕೆನಾ, ಅವರಿಗೆ ನಾನು ಸ್ವಲ್ಪ ಇಲ್ಲಿ ಆದರೂ ಸ್ವಲ್ಪ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡು ಫಸ್ಟ್ಗೆ ಇದನ್ನು ಮಾಡಿದೆ. ಮತ್ತು ಅಪ್ಲೈ ಪ್ರೊಸೆಸ್ಸು ನಾನು ನೀಟಾಗಿ ಮತ್ತು ಸ್ಲೋ ಆಗಿ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಅಪ್ಲೈ ಪ್ರೊಸೆಸ್ ಅಂತ. ನಾನು ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿದ್ದೀನಿ. ಓಕೆ, ನಿಮಗೆ ಸ್ವಲ್ಪ ರಿಕ್ವೈಲ್ ಆಗುತ್ತೆ, ಒಂದು ಸ್ವಲ್ಪ ಸೆನ್ಸಿಟಿವಿಟಿನ ಕಮ್ಮಿಯಾಗಿ ಇಟ್ಕೊಳ್ರಿ. ಯಾಕಂದರೆ ಜಾಸ್ತಿ ರಿಕ್ವೈಲ್ ಆದರೆ ಹೆಡ್ ಮೇಲೆ ಹೋಗುತ್ತೆ, ಅದಕ್ಕೆ ಹೆಡ್ ಸರಿಯಾಗಿ ಬೀಳಲ್ಲ. ಓಕೆ, ನೀವೇ ನೋಡ್ತಿರ್ಬೋದು ಫೈಲ್ ಹೆಂಗೆ ವರ್ಕ್ ಆಗ್ತಾಯಿದೆ, ಮತ್ತು ಶಾಪ್ ಲೊಕೇಶನ್ ಎಲ್ಲ ತೋರಿಸ್ತೈತೆ, ಮತ್ತು ಹೆಡ್ಶಾಟ್ ಎಲ್ಲ ಸಖತ್ತಾಗಿ ಬೀಳ್ತೈತೆ, ನೀವೇ ನೋಡ್ತಾ ಇದ್ದೀರಾ. ಓಕೆನಾ, ಮತ್ತು ನಾನು ಹೇಳೋದಿಷ್ಟೇ, ಅಪ್ಲೈ ಪ್ರೊಸೆಸ್ ಮೇನ್ ಇರೋದು. ಓಕೆನಾ, ಇದು ಯಾಕೆ ಫಸ್ಟಿಗೆ ಹಿಂಗೆ ಮಾಡಿದೆ ಅಂದರೆ, ಮತ್ತು ಯಾರ್ಯಾರಿಗೂ ಎಷ್ಟೆಷ್ಟು ಜನದ್ದು ID ಬ್ಯಾನ್ ಆಗ್ತಾ ಇದ್ದಾವೆ. ಯಾಕಂದರೆ ಅವ್ರು ಅಪ್ಲೈ ಪ್ರೊಸೆಸ್ಸಲ್ಲಿ ಸ್ವಲ್ಪ ಸರಿಯಾಗಿ ಮಾಡ್ತಾ ಇಲ್ಲ ಅಪ್ಲೈ ಪ್ರೊಸೆಸ್ಸು. ಅದಕ್ಕೆ ಸ್ವಲ್ಪ ನಾನು ಗೇಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಪ್ಲೈ ಪ್ರೊಸೆಸ್ನ ನಾನು ನಿಮ್ಗೆಲ್ಲರಿಗೂ ತೋರಿಸ್ದೆ. ಓಕೆನಾ, ನಾನು ಅಪ್ಲೈ ಪ್ರೊಸೆಸ್ ಹೆಂಗೆ ಹೇಳಿದ್ದೀನಿ ಹಂಗೆ ಅಪ್ಲೈ ಮಾಡ್ಕೊಳ್ರಿ. ಮತ್ತು ಒರಿಜಿನಲ್ ಫೈಲ್ನ ರಿನೇಮ್ ಮಾಡಿಬಿಟ್ಟು ಹ್ಯಾಕ್ ಫೈಲ್ನ ಹಾಕ್ಕೊಳ್ರಿ. ಹಾಕ್ಕೊಂಡು ಗೇಮ್ನ ಓಪನ್ ಮಾಡಿರಿ. ಓಪನ್ ಮಾಡಿಬಿಟ್ಟಾದ್ಮೇಲೆ ಮತ್ತೆ ಮಿನಿಮೈಸ್ ಮಾಡಿ ಅಷ್ಟೇ ಇರಬೇಕು, ಫುಲ್ಲೆಲ್ಲ ಬ್ಯಾಕ್ ಹೋಗ್ಬಿಟ್ರೆ ಅಷ್ಟೇ ಮೇಲಕ್ಕೆ ಎದ್ಬಿಟ್ಟು MT ಮ್ಯಾನೇಜರ್ ಬಂದುಬಿಟ್ಟು ಹ್ಯಾಕ್ ಫೈಲ್ನ ರಿನೇಮ್ ಮಾಡಿ ಒರಿಜಿನಲ್ ಫೈಲ್ನ ಒರಿಜಿನಲ್ ಥರನೇ ಮಾಡಬೇಕು. ಓಕೆನಾ, ಹಂಗೆ ಮಾಡಿದ್ರೆ ನಿಮ್ಮ ID ಬ್ಯಾನ್ ಆಗಲ್ಲ. ಯಾಕಂದರೆ ಇದು ಇವಾಗ ನೀವು ಒಂದು ಸರ್ತಿ ಬ್ಯಾಕ್ ಹೋಗಿ ವಾಪಸ್ ರಿಟರ್ನ್ ಗೇಮಲ್ಲಿ ಬಂದ್ರಿ ಅಂದರೆ ಇವಾಗ ಹ್ಯಾಕ್ ಸೆಟ್ ಆಗಿರಲ್ಲ. ಓಕೆನಾ, ಯಾಕಂದರೆ ಹ್ಯಾಕ್ ಫೈಲ್ನ ನಾವು ರಿನೇಮ್ ಮಾಡಿರ್ತೀವಲ್ಲ, ಅಲ್ಲಿ ಹ್ಯಾಕ್ ಇರಲ್ಲ. ಓಕೆನಾ, ಇವಾಗ ನಾವು ಮಿನಿಮೈಸ್ ಮಾಡೋದ್ರಿಂದ ಇಲ್ಲಿ ಹ್ಯಾಕ್ ವರ್ಕ್ ಆಗುತ್ತೆ, ಅಂದರೆ ನಾವು ಹ್ಯಾಕ್ ಹಚ್ದಂಗೂ ಆಗುತ್ತೆ, ಮತ್ತು ಅದು IDನೂ ಬ್ಯಾನ್ ಆಗೋದಿಲ್ಲ. ಓಕೆನಾ, ಅಂದರೆ ಗೆರೆನದವರು ಫೈಲ್ನ ಡಿಟೆಕ್ಟ್ ಮಾಡ್ತಾರಲ್ಲ ಎಲ್ಲ, ಅಂದರೆ ಅವ್ರ ಫೈಲ್ನ ಅವರೇ ಡಿಟೆಕ್ಟ್ ಮಾಡ್ತಾರೆ, ಎಲ್ಲ ಫೈಲ್ ಸರಿಯಾಗಿ ಚೆಕ್ ಆಗಿದೆ ಅಂತ ಅವರು ಬಿಟ್ಬಿಡ್ತಾರೆ, ID ಎಲ್ಲ ಬ್ಯಾನ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ, ನೀವೇ ನೋಡ್ತಿದ್ರೆ ಹೆಡ್ ಎಲ್ಲ ಹೆಂಗೆ ಬೀಳ್ತೈತೆ. ನಮ್ಮ ಚಾನಲಲ್ಲಿ ಹೊಸದಾಗಿ ಜಾಯಿನ್ ಆಗಿದ್ದೀರ ಅವ್ರಿಗೆ ಎಲ್ಲರಿಗೆ ನಾನು ಹೇಳ್ತಾ ಇರೋದು, ಇಲ್ಲಿ ಎಲ್ಲರೂ ಸ್ಪಷ್ಟವಾಗಿ ಕೇಳ್ಕೊಳ್ರಿ, ಅಪ್ಲೈ ಪ್ರೊಸೆಸ್ ಮಸ್ಟಾಗಿ ನೋಡ್ಕೊಳ್ರಿ. ಯಾಕಂದರೆ ಅಪ್ಲೈ ಪ್ರೊಸೆಸ್ಸಲ್ಲಿ ನೀವೇನಾದರೂ ಹೆಚ್ಚು ಕಮ್ಮಿ ಮಾಡಿದ್ರಂದರೆ ID ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಪ್ಲೈ ಪ್ರೊಸೆಸ್ನ ಸರಿಯಾಗಿ ನೀಟಾಗಿ ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೊಳ್ರಿ. ಸರಿನಾ, ನಾನು ಹೇಳೋದಿಷ್ಟೇ ನಿಮಗೆ. ಓಕೆನಾ, ಮತ್ತು ಬಂದುಬಿಟ್ಟು ನ್ಯೂ ಮೆಂಬರ್ಸ್ ಏನು ಬಂದಿರ್ತೀರಲ್ಲ ಅವರು ಫಸ್ಟ್ಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ MT ಮ್ಯಾನೇಜರ್ನ ಪಿನ್ ಮಾಡಿರ್ತೀನಿ. ಓಕೆ, ಬೇಕಾದರೆ ನಾನು ನಿಮಗೆ MT ಮ್ಯಾನೇಜರ್ ಅಂತ ಟೆಲಿಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಕಮೆಂಟ್ ಬಾಕ್ಸು ಡಿಸ್ಕ್ರಿಪ್ಷನಲ್ಲೆಲ್ಲ ನನ್ನ ಅದು MT ಮ್ಯಾನೇಜರ್ ಆ್ಯಪಿಂದು ಲಿಂಕ್ ಎಲ್ಲ ಕೊಡ್ತೀನಿ. ಓಕೆನಾ, ಎಲ್ಲ ಚೆಕ್ ಮಾಡ್ಕೊಳ್ರಿ. ಮತ್ತು ಅಪ್ಲೈ ಪ್ರೊಸೆಸ್ ವಿಡಿಯೋ ಕೊಡ್ತೀನಿ, ಮತ್ತು ಫೈಲ್ ಲಿಂಕು ಕೊಟ್ಟಿರ್ತೀನಿ. ಮತ್ತು ಫೈಲ್ ಲಿಂಕ್ ಯಾರ್ಯಾರಿಗೆ ಓಪನ್ ಮಾಡೋಕ್ಕೆ ಬರಲ್ಲ ನೋಡ್ರಿ, ಅವ್ರಿಗೆ ಅದೊಂದು ವೀಡಿಯೋನೇ ಮಾಡಿದ್ದೀನಿ ಸಪ್ರೇಟಾಗಿ, ವೀಡಿಯೋನ ಎಲ್ಲ ನೋಡ್ಕೊಂಬಿಡ್ರಿ. ಓಕೆನಾ, ಮತ್ತು ಇದು ಫುಲ್ಲು ಮೇನ್ 100% ಸೇಫ್ ಆ್ಯಂಡ್ ಸೆಕ್ಯೂರ್ ಇದೆ. ಓಕೆನಾ, ಯಾರು ಬೇಕಾದರೂ ನೀವು 100% ಆಗಿ ಯೂಸ್ ಮಾಡ್ಕೊಳ್ರಿ. ಸರಿನಾ,
ನೀವೇ ನೋಡ್ತಾ ಇದ್ದೀರಾ ನನ್ನ ಹೆಡ್ ಎಲ್ಲ ಹೆಂಗೆ ಬರ್ತೈತೆ. ಓಕೆ, ನಾನು ಮತ್ತು ಇದರಲ್ಲಿ ಫ್ಯೂಚರ್ಸ್ ಎರಡು ಇದ್ದಾವೆ, ಅದಂತೂ ಗೊತ್ತಿದೆ. ನಾನು ಇಷ್ಟು ತನಕ ಹೇಳಿದ್ದೀನಿ. ಓಕೆನಾ, ಇಷ್ಟು ಹೇಳೋದು ನಾನು. ಮತ್ತು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ನಾನು ಹೇಳೋದಿಷ್ಟೇ, ಯಾವುದಾದ್ರೂ ಅಪ್ಡೇಟೆಡ್ ಫೈಲ್ ಬಿಟ್ಟ ಅಂದರೆ ಮೊದಲು ಯೂಟ್ಯೂಬಲ್ಲಿ ಬಿಟ್ಟಿರ್ತೀನಿ, ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೋಬೋದಾಗಿತ್ತೆ. ಸರಿನಾ? ಮತ್ತು ಇಲ್ಲಿ ಬಂದುಬಿಟ್ಟು ಇಲ್ಲಿ ಹೇಳೋದಿಷ್ಟೇ, ನಾನು ಡೈಲಿ ನೀವು ಅಪ್ಡೇಟೆಡ್ ಫೈಲ್ ಬಿಡ್ತೀನಿ, ನೀವು ಅಪ್ಡೇಟೆಡ್ ಡೈಲಿ ಬಿಡ್ತೀನಿ. ಯಾಕಂದರೆ ಇದು ತುಂಬ ಜನ ಯೂಸ್ ಮಾಡ್ತಾರಲ್ಲ ಇದು ಒಂದೇ ಫೈಲ್ನ. ಓಕೆನಾ, ಅದಕ್ಕೆ ನೀವು ಡೈಲಿ ಚೇಂಜ್ ಮಾಡಬೇಕಾಗುತ್ತೆ. ಓಕೆನಾ, ಒನ್ ಡೇವರೆಗೂ ನಾನು ಈ ಫೈಲ್ ಕೊಡ್ತೀನಿ. ಮತ್ತು ಡೈಲಿ ಬೆಳಗ್ಗೆ ಎದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಫೈಲ್ ಕೊಡ್ತೀನಿ. ಇವಾಗ ಪಾಸ್ವರ್ಡ್ ಸಹ ಕೊಡ್ತಿಲ್ಲ ನಾನು ಫೈಲ್ಗೆ. ಓಕೆನಾ, ಅರ್ಥ ಆಗುತ್ತೆ ಅನ್ಕೋತಿದ್ದೀನಿ. ನಾನು ಫೈಲ್ಗೆ ಪಾಸ್ವರ್ಡ್ ಕೊಡ್ತಿದ್ದೆ ಅವಾಗ, ಸುಮ್ಮನೆ ನಿಮಗೆ ಕಷ್ಟ ಆಗುತ್ತೆ ಅಂತ. ಇವಾಗ ಫೈಲ್ಗೆ ಎಲ್ಲ ಪಾಸ್ವರ್ಡ್ ಎಲ್ಲ ಕೊಡಲ್ಲ. ಓಕೆನಾ, ನಾನು ಯಾವಾಗಾದರೂ ಟೈಮ್ ಸಿಕ್ಕರೆ ಮಾತ್ರ ವೀಡಿಯೋ ಮಾಡಿರ್ತೀನಿ. ನ್ಯೂ ಮೆಂಬರ್ಸ್ಗೆ ಹೇಳೋದಿಷ್ಟೇ. ಮತ್ತು ಎಲ್ಲ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀಟಾಗಿ ಓದ್ಬಿಟ್ಟು ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೊಳ್ರಿ. ಮತ್ತು ಓಲ್ಡ್ ಯಾರು ಮೆಂಬರ್ ಇದ್ದೀರಲ್ಲ ಅವರಿಗೆಲ್ಲ ಅಪ್ಲೈ ಪ್ರೋಸೆಸ್ ಎಲ್ಲ ಗೊತ್ತಿರುತ್ತೆ, ಈಸಿಯಾಗಿ ಅಪ್ಲೈ ಮಾಡ್ಕೋತಾರೆ. ಸರಿ, ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್.